ರಾಜ್ಯದ 4 ಕಡೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಇವತ್ತು ಶಾಕ್ ಕೊಟ್ಟಿದೆ. ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಮತ್ತು ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಲೋಕ ರೇಡ್ ನಡೆದಿದೆ. ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಬೆಂಗಳೂರಿನಲ್ಲಿ ಅಂದರೆ ರಾಜ್ಯದ 4 ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಲೋಕ ರೇಡ್ ಆಗಿದೆ. ಬೆಳಗಾವಿಯಲ್ಲಿ 2 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ. ಬೆಳಗಾವಿಯ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡೇದ್ ಬಲೆಗೆ ಬಿದ್ದಿದ್ದಾರೆ. ಮನೆ, ಕಚೇರಿ ಸೇರಿ ಒಟ್ಟು 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಹಾರುಗೇರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ನಿವಾಸದಲ್ಲಿ ರೇಡ್ ಆಗಿದೆ. ನಿವಾಸದಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಒಟ್ಟು 4 ಜಾಗದಲ್ಲಿ 4 ಕಡೆಗಳಲ್ಲಿ, ಅದರಲ್ಲೂ ಬೆಳಗಾವಿಯ 2 ಅಧಿಕಾರಿಗಳು, 2 ಅಧಿಕಾರಿಗಳು, ಒಬ್ಬರು ಪ್ರಭಾರಿ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಮನೆ ಮತ್ತು 3 ಕಡೆ, ಅವರಿಗೆ ಸಂಬಂಧಪಟ್ಟಂತ 3 ಕಡೆ ಈ ದಾಳಿ ನಡೆದಿದೆ. ಮತ್ತು ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿರುವಂಥ ಮತ್ತೊಬ್ಬ ವ್ಯಕ್ತಿಯ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟಾರೆ ಇವರೆಲ್ಲ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವ ಆರೋಪ ಇವರ ಮೇಲೆ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈ ಲೋಕಾಯುಕ್ತ ರೇಡ್ ಆಗಿರೋದು. ಹಾರುಗೇರಿಯ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್, ಬೆಳಗಾವಿ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡೇದ್, ಬೆಳಗಾವಿಯಲ್ಲಿ ಬಲೆಗೆ ಬಿದ್ದಿರುವಂಥ 2 ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತರು ಬೇರೆ ಬೇರೆ ದಾಖಲೆಗಳ ಪರಿಶೀಲನೆಯನ್ನು ಅವರ ಮನೆಯಲ್ಲಿ ನಡೆಸ್ತಿದ್ದಾರೆ. ಕಂಪ್ಲೇಂಟ್ಗಳು ದಾಖಲಾಗಿರುತ್ತೆ ಅಥವಾ ಇವರೆಲ್ಲ ಅಕ್ರಮವಾಗಿ ಹಣ ಮಾಡಿದ್ದಾರೆ, ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವ ಆರೋಪ ಲೋಕಾಯುಕ್ತಕ್ಕೆ ತಲುಪಿರುತ್ತೆ. ಆ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಇನ್ನು ಬಾಗಲಕೋಟೆ ಪಿಡಿಒ ಎಸ್ಪಿ ಹಿರೇಮಠ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇದು ಬೆಳಗಾವಿ ಕಥೆ ಆಯ್ತಲ್ಲ. ಬೆಳಗಾವಿನಲ್ಲಿ ಒಬ್ಬರು ಸಚಿನ್ ಮುಂಡೇದ್ ಮತ್ತೊಬ್ಬರು ಇನ್ಸ್ಪೆಕ್ಟರ್ ಸಂಜಯ್. ಬಾಗಲಕೋಟೆ ಎಸ್ಪಿ ಹಿರೇಮಠ, ಬಾಗಲಕೋಟೆ ವಿದ್ಯಾಗಿರಿಯ 22ನೇ ಕ್ರಾಸ್ನಲ್ಲಿ ಮನೆ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ಅವರ ನೇತೃತ್ವದಲ್ಲಿ ದಾಳಿಯಾಗಿರೋದು. ಬದಾಮಿಯ ಹುಲಗೇರಿ ಗ್ರಾಮ ಪಂಚಾಯತ್ನ ಪಿಡಿಒ ಆಗಿದ್ದಾರೆ ಎಸ್ಪಿ ಹಿರೇಮಠ. ಪಿಡಿಒ ಮನೆ ಗೊತ್ತಾ? ಮೇಲ್ಮಹಡಿ ಹೊಂದಿದ್ದಾರೆ, ಐಷಾರಾಮಿ ಮನೆ. ಪಿಡಿಒ ಎಸ್ಪಿ ಹಿರೇಮಠ ಅವರ ನರಗುಂದದ ಮನೆ ಇದೆ, ಅಲ್ಲೂ ಕೂಡ ದಾಳಿಯಾಗಿದೆ. ಏಕಕಾಲಕ್ಕೆ 3 ಕಡೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಲಾಗ್ತಿದೆ. ಮಾಡೋದು ಪಿಡಿಒ ಕೆಲಸ. ಹುಲಗೇರಿ ಗ್ರಾಮ ಪಂಚಾಯತ್ನಲ್ಲಿ ಎಸ್ಪಿ ಹಿರೇಮಠರು ಪಿಡಿಒ. ಅವ್ರಿಗೆ ಬಾಗಲಕೋಟೆ ವಿದ್ಯಾಗಿರಿಯ 22ನೇ ಕ್ರಾಸ್ನಲ್ಲಿ ಡಬಲ್ ಫ್ಲೋರು ಮೇಲ್ಮಹಡಿ ಹೊಂದಿರುವ ಐಷಾರಾಮಿ ಮನೆ. ಇನ್ನೊಂದು ಕಡೆ ನರಗುಂದದಲ್ಲೂ ಕೂಡ ಅವ್ರಿಗೊಂದು ಮನೆ. 2 ಕಡೆ ಮನೆ, ಸ್ವಂತ ಮನೆ. ಎಂಥ ಐಷಾರಾಮಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ. ಆ ಮನೆ ಮೇಲೆ ದಾಳಿ ಆಗಿದೆ. ಪಿಡಿಒ ಒಬ್ಬರು ಮನೆ ಇದು ನೋಡಿ ಗಮನಿಸ್ತಾ ಇದ್ರಿ ದೃಶ್ಯಗಳನ್ನು. ಎಸ್ಪಿ ಹಿರೇಮಠ ಅಂತ ಇವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇವರ ಬಾಗಲಕೋಟೆಯ ವಿದ್ಯಾಗಿರಿಯ ಒಂದು ಮನೆ, ಅದಾದ ಮೇಲೆ ನರಗುಂದದಲ್ಲಿರುವಂಥ ಇನ್ನೊಂದು ಮನೆ, 2 ಮನೆ ಮೇಲೆ ದಾಳಿ ಆಗಿದೆ ಮತ್ತು ಒಂದು ಕಚೇರಿ. ಒಟ್ಟು ಏಕಕಾಲಕ್ಕೆ 3 ಸ್ಥಳಗಳ ಮೇಲೆ ರೇಡ್ ಆಗಿದೆ. ಎಸ್ಪಿ ಹಿರೇಮಠ ಅವರು ಅಕ್ರಮವಾಗಿ ತಮ್ಮ ಆಸ್ತಿ ಗಳಿಕೆ ಮಾಡಿಕೊಂಡಿದ್ರು. ಮತ್ತೆ ಅದ್ರ ಜೊತೆಗೆ ಕೆಲಸಕ್ಕೆ ಅಂತ ಬಂದವರಿಗೆ, ಏನೋ ತೊಂದರೆ ಅಂತ ಬಂದವರಿಗೆ ಲಂಚ ತಗೊಂಡು ಕೆಲಸ ಮಾಡ್ತಾರೆ ಅನ್ನುವ ಆರೋಪದ ಮೇಲೆ ಇವ್ರ ಮೇಲೆ ದಾಳಿಯಾಗಿರೋದು. ಬಹಳಷ್ಟು ದಾಖಲೆಗಳ ಪರಿಶೀಲನೆ ನಡೀತಿದೆ. ಎಸ್ಪಿ ಹಿರೇಮಠ ಅವರ ಮನೆ, ಕಚೇರಿ, 2 ಮನೆ ಮತ್ತು ಒಂದು ಕಚೇರಿ, ಒಟ್ಟು 3 ಕಡೆ ಏನೇನು ದಾಖಲೆಗಳು ಸಿಗುತ್ತೆ, ಇವರ ಆರೋಪ, ಇವ್ರ ಮೇಲೆ ಕೇಳಿಬಂದಿರುವ ಆರೋಪಕ್ಕೆ ಪೂರಕವಾದಂಥ ದಾಖಲೆಗಳ ತಲಾಶ್ನಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಹಿರೇಮಠ ಅವ್ರಿಗೆ ಸೇರಿರೋ 3 ಜಾಗಗಳಲ್ಲಿ ಏಕಕಾಲಕ್ಕೆ ರೇಡ್ ಆಗಿರೋದು. ಬಾಗಲಕೋಟೆ ಆಯ್ತು. ಈಗ ರಾಯಚೂರಿನಲ್ಲೂ ಕೂಡ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಮೆಗಾ ದಾಳಿಯಾಗಿದೆ. ಜಿಲ್ಲಾ ಪಂಚಾಯಿತಿಯ ಲೆಕ್ಕಪತ್ರ ಸಹಾಯಕ ಅಧಿಕಾರಿಯ ಮನೆ ಮೇಲೆ ದಾಳಿಯಾಗಿದೆ. ನಗರದ ದೇವರ ಕಾಲೋನಿಯಲ್ಲಿದೆ ನರಸಿಂಗರಾವ್ ಗುಜ್ಜಾರ್ ಅವರ ನಿವಾಸ. ಮನೆಯಲ್ಲಿ ಶೋಧ ನಡೆಸಿದ್ದಾರೆ ಅಧಿಕಾರಿಗಳು. ನರಸಿಂಗರಾವ್ ಗುಜ್ಜಾರ್ ಜಿಲ್ಲಾ ಪಂಚಾಯಿತಿಯ ಲೆಕ್ಕಪತ್ರ ಸಹಾಯಕ ಅಧಿಕಾರಿ. ಸರ್ಕಾರಿ ನೌಕರಿ, ಹೇಳೋದಕ್ಕೆ ಸರ್ಕಾರಿ ಕೆಲಸ ಅಂತ, ಆದರೆ ಮಾಡೋದು ಇಂಥ ಕೆಲಸ. ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಲಂಚಕ್ಕೆ ಕೈ ಚಾಚಿ ಕೆಲವು ಕೆಲಸ ಆಗಬೇಕು ಅಂತಂದರೆ ನೀವು ದುಡ್ಡು ಕೊಡಲೇಬೇಕು, ಇಲ್ಲ ಅಂದರೆ ನಿಮ್ಮ ಕೆಲಸ ಆಗಲ್ಲ ಅಂತ ಹೇಳುವ ಅಧಿಕಾರಿಗಳ ಪೈಕಿ ಈ ನರಸಿಂಗರಾವ್ ಗುಜ್ಜಾರ್ ಕೂಡ ಒಬ್ಬ. ಅವ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಜಿಲ್ಲಾ ಪಂಚಾಯಿತಿಯ ಲೆಕ್ಕಪತ್ರ ಸಹಾಯಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಅವ್ರ ಮನೆ ಮೇಲೂ ದಾಳಿಯಾಗಿದೆ. ಮನೆಯಲ್ಲಿ ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಿದ್ದಾರೆ. ರಾಯಚೂರು ನಗರದ ದೇವರ ಕಾಲೋನಿಯಲ್ಲಿದೆ ಇವರ ನಿವಾಸ ಮತ್ತು ಇವ್ರಿಗೆ ಸೇರಿರುವ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಇವರು ಕೂಡ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ ಹಣ ಪೀಕ್ತಾ ಇದ್ರು, ಕೆಲಸ ಆಗೋದಕ್ಕೆ ಭ್ರಷ್ಟಾಚಾರಕ್ಕಿಳಿತಾ ಇದ್ರು. ಟೇಬಲ್ ಕೆಳಗೆ ಕೈ ಬಿಸಿ ಮಾಡಿದ್ರೆ ಮಾತ್ರ ಇವ್ರ ಕೈಯಿಂದ ಕೆಲಸ ಆಗ್ತಿತ್ತು ಅನ್ನುವ ಆರೋಪಗಳು ಕೇಳಿಬರ್ತಾ ಇದೆ.
ಅದಲ್ಲದೆ ತನ್ನದಲ್ಲದ ಇಲಾಖೆಯಲ್ಲೂ ಕೂಡ ಇವರು ಕೆಲಸ ಮಾಡಿಸ್ಕೊಡ್ತಾರಂತೆ. ತಮಗೆ ಸಂಬಂಧನೇ ಇಲ್ಲ, ತಾವು ಲೆಕ್ಕಪತ್ರ ಸಹಾಯಕ ಅಧಿಕಾರಿ, ಅದರ ತಮಗೆ ಸಂಬಂಧನೇ ಬರದೇ ಇರುವ ಬೇರೆ ಬೇರೆ ಇಲಾಖೆಯಲ್ಲಿ, ಕಂದಾಯ ಇಲಾಖೆ ಆಗ್ಬೋದು, ಮತ್ತೊಂದು ಮಗದೊಂದರಲ್ಲಿ ಇವ್ರಿಗೆ ಹೇಳ್ಬಿಟ್ರೆ ಕೆಲಸ ಮುಗಿಯುತ್ತೆ, ಕೆಲಸ ಆಗಿಬಿಡುತ್ತೆ. ಆದರೆ ಇವ್ರ ಕೈ ಸ್ವಲ್ಪ ಬಿಸಿ ಮಾಡಬೇಕು. ಕೈ ಬಿಸಿ ಮಾಡಿದ್ರೆ ಕೆಲಸ ಮಾಡಿಕೊಡ್ತಾ ಇದ್ರಂತೆ ಈ ನರಸಿಂಗರಾವ್ ಗುಜ್ಜಾರ್. ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಒಟ್ಟು ರಾಯಚೂರಿನಲ್ಲಿ ನರಸಿಂಗರಾವ್ ಗುಜ್ಜಾರ್, ಬಾಗಲಕೋಟೆನಲ್ಲಿ PDO SP ಹಿರೇಮಠ, ಬೆಳಗಾವಿನಲ್ಲಿ ಒಬ್ಬರು ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮುಂಡೆ, ಇನ್ನೊಂದು ಕಡೆ ಹಾರುಗೇರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್. ಈ 4 ಜನರ ಮನೆ ಮೇಲೆ ದಾಳಿ ಆಗಿರೋದು 3 ಜಿಲ್ಲಾ ಕೇಂದ್ರಗಳಲ್ಲಿ, ಬಾಗಲಕೋಟೆ, ಬೆಳಗಾವಿ ಮತ್ತು ರಾಯಚೂರು. ನೀಲಕಂಠ ಸ್ವಾಮಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ಈಗ ಯಾರ್ಯಾರ ಮನೆ ಮೇಲೆ ರೇಡ್ ಆಗಿದೆ ಮತ್ತು ಅವರ ಮೇಲೆ ಕೇಳಿ ಬಂದಿರುವ ಆರೋಪಗಳೇನು, ಯಾರ್ಯಾರವರು, ಏನು ನಡೀತಿದೆ ಈ ಕ್ಷಣಕ್ಕೆ? ನೀಲಕಂಠ ಸ್ವಾಮಿ. ನಿಜ ಪ್ರಣೋತ್, ಏನೋ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ನಾಲ್ಕಕ್ಕಿಂತ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಬೆಂಗಳೂರಿನ AEE ಆಗಿರುವಂತಹ ಹೆಬ್ಬಾಳ AEE ಅವರ ಮನೆ ಮೇಲೆ ಮತ್ತು ರಾಯಚೂರಿನ ಜಿಲ್ಲಾ ಪಂಚಾಯತಿ ಲೆಕ್ಕ ಪರಿಶೋಧಕ ಸಹಾಯಕ ಅಧಿಕಾರಿ ಮೇಲೆ, ಮತ್ತೆ ಏನೋ ಬೆಳಗಾವಿಯಲ್ಲಿ ಕೂಡ 2 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು, ವೆಟರ್ನರಿ ಇನ್ಸ್ಪೆಕ್ಟರ್ ಮತ್ತು ಸೇರಿದಂತೆ ಮತ್ತೆ ಏನೋ 2 ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಓರ್ವ PDO ಮನೆ ಮೇಲೆ, ಅಂದ್ರೆ SP ಹಿರೇಮಠ ಅನ್ನೋ ಒಂದು PDO ಮನೆ ಮೇಲೆ ಕೂಡ ದಾಳಿಯಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾಮಾನ್ಯವಾಗಿ ಈ ಎಲ್ಲಾ ದಾಳಿಗಳಲ್ಲೂ ಮುಖ್ಯವಾಗಿ ಕೇಳಿ ಬಂದಿರತಕ್ಕಂಥದ್ದು, ಈ ಎಲ್ಲಾ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮತ್ತು ಇವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ದೂರುಗಳ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವರು ಸಾಕಷ್ಟು ರೀತಿಯಲ್ಲಿ ಕಚೇರಿ ಕೆಲಸಗಳಿಗೆ ಹಣಕ್ಕೆ ಕೈ ಚಾಚ್ತಾ ಇದ್ರು ಅನ್ನೋ ಸಾಮಾನ್ಯ ದೂರುಗಳು ಹೋಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇಂದು ಬೆಳಗ್ಗೆ 5:15ಯಿಂದಲೇ ಕೂಡ ಎಲ್ಲಾ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬ ಅಧಿಕಾರಿಗಳ ಮನೆಯಲ್ಲೂ ಕೂಡ ಇಂಚಿಂಚು ಶೋಧ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ನೋಡಿದಾಗ ಸರ್ಕಾರದಿಂದ ಬರುವಂತ ಸಂಬಳ ಇವ್ರು ಏನ್ ಮಾಡ್ತಾರೆ, ಯಾಕೆ ಬಡವರ ರಕ್ತ ಹೀರ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಸಾರ್ವಜನಿಕವಾಗಿ ಕೇಳಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇವರಿಗೆ ಕೊಡೋ ಸಂಬಳ ಅಲ್ಲದೆ ಮತ್ತೆ ಇವ್ರು ಗಿಂಬ್ಳಕ್ಕೆ ಕೈ ಚಾಚ್ತಾ ಇದ್ರೆ ಐಷಾರಾಮಿ ಮನೆಗಳು, ಇವರು ಪಡೆಯುವಂತಹ ಒಂದು ಸರ್ಕಾರಿ ಸಂಬಳದಲ್ಲಿ ಇಂತಹ ಒಂದು ಐಷಾರಾಮಿ ಮನೆ ಕಟ್ಟೋಕ್ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. 2 ಫ್ಲೋರು ಐಷಾರಾಮಿ ಮನೆಗಳು, 3 ಫ್ಲೋರು ಕಾರ್ಗಳು ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಇವರು ಸಮಾಜ ಸೇವೆ ಮಾಡ್ತಾರೆ, ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಏನೋ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಲೆಕ್ಕ ಪರಿಶೋಧಕ ಸಹಾಯಕ ಅಧಿಕಾರಿ ಆಗಿರುವಂತಹ ನರಸಿಂಗರಾವ್ ಗುಜ್ಜಾರ್ ಅವರು ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಅವರು ತಮ್ಮದಲ್ಲದ ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹಣ ಪಡಿತಾರೆ ಅನ್ನೋ ಒಂದು ದೂರಿತ್ತು. ಅದರ ಜೊತೆಗೆ ಅಕ್ರಮ ಆಸ್ತಿ ಸಾಕಷ್ಟು ರೀತಿಯಲ್ಲಿ ಗಳಿಸಿದ್ದಾರೆ ಇವರು ಅನ್ನೋ ಸಾಕಷ್ಟು ದೂರುಗಳ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ರಾಜ್ಯದ 4ಕ್ಕಿಂತ ಹೆಚ್ಚು ಕಡೆ ದಾಳಿ ನಡೆದಿರ್ತಕ್ಕಂಥದ್ದು ಮತ್ತು ಪ್ರತಿ ಅಧಿಕಾರಿಗಳ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ಕೂಡ ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥ ಲೋಕಾಧಿಕಾರಿಗಳು 2 ಕಡೆ ಕಟ್ಟುನಿಟ್ಟಾಗಿ ಎಲ್ಲಾ ದಾಖಲೆಗಳನ್ನ ಇಲ್ಲಿ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ನಿಟ್ಟಿನಲ್ಲಿ ನೋಡಿದಾಗ ಸರ್ಕಾರ ಇಂಥ ಅಧಿಕಾರಿಗಳಿಗೆ ಮತ್ತು ಇಂಥ ಒಂದು ಭ್ರಷ್ಟತೆ ಇದೆಯಲ್ಲ, ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಯಾವಾಗ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಣೋತ್, ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಬೆಳಗಾವಿಯ ರೈಡ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೆಳಗಾವಿನಲ್ಲಿ ಒಬ್ಬರು ರಿಜಿಸ್ಟ್ರಾರು ಮತ್ತೊಬ್ಬರು ವೆಟರ್ನರಿ ಇನ್ಸ್ಪೆಕ್ಟ್ರು, ಅವ್ರು ಏನು ಮಾಡ್ತಾ ಇದ್ರು, ಏನೇನು ಆರೋಪಗಳು ಅವ್ರ ಮೇಲೆ ಕೇಳಿ ಬಂದಿತ್ತು, ದಾಳಿ ಈಗ ಏನೇನು ಆಗ್ತಾ ಇದೆ, ಈ ಕ್ಷಣದ ಅಪ್ಡೇಟ್ ಮಂಜುನಾಥ್. ಬೆಳಗ್ಗೆನೆ ಇವತ್ತು ಬೆಳಗಾವಿ 2 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಬೆಳಗಾವಿಯಲ್ಲಿ ಇರುವಂತ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡ್ಯದ ಮನೆ ಮೇಲೂ ದಾಳಿ ಆಗಿದೆ. ಬೆಳಗಾವಿ ನಗರದ ನಗರದಲ್ಲಿರುವ ಸಚಿನ್ ನಿವಾಸ ಇದೆ. ಅವನು ಅನೇಕ ದಿನಗಳಿಂದ ಭ್ರಷ್ಟಾಚಾರದಲ್ಲಿ ದುಡ್ಡಿಗೆ ಒಂದು ಆಸ್ತಿಗಳನ್ನು ಮಾಡಿರ್ತಾನೆ. ಆಸ್ತಿ ಮಾಡಿದ ಹಿನ್ನೆಲೆಯಲ್ಲಿ ಮಾಹಿತಿ ಒದಗಿಸಿದಂತ ಲೋಕಾಯುಕ್ತ ಅಧಿಕಾರಿಗಳು ಅವರ ಮೇಲೆ ನೇರವಾಗಿ ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಅವರ ಮೇಲೆ ದಾಳಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹಾರುಗೆರೆ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮೇಲೂ ದಾಳಿ ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಅವರ ಮನೆ ಇರುತ್ತೆ. ಅವನು ಒಂದು ವೆಟರ್ನರಿ ಡಾಕ್ಟರ್ ಆಗಿ ಈ ರೈತರಿಂದ ಆಗಿರಬಹುದು ಮತ್ತು ಸರ್ಕಾರದಿಂದ ಬರುವಂತ ಬೇರೆ ಬೇರೆ ಯೋಜನೆಗಳಿರ್ತವೆ, ಆ ಯೋಜನೆಗಳಲ್ಲಿ ಹಣ ಪಡೆದು ಅಕ್ರಮ ಆಸ್ತಿ ಮಾಡಿದಾನೆ ಅಂತ ಹೇಳಿ ಅವನ ಮೇಲೆ ಆರೋಪ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ SP ಆದಂತ ಹನುಮಂತರಾಯಪ್ಪ ನೇತೃತ್ವದಲ್ಲಿ 2 ಕಡೆ ದಾಳಿ ಆಗುತ್ತೆ. ಹಾರುಗೆರೆ ಒಂದು ಸಂಜಯ್ ಏನಿರ್ತಾರೆ, ಸಂಜಯ್ ಮನೆ ಮೇಲೂ ದಾಳಿ ಮಾಡ್ತಾರೆ. ಅದೇ ತರನಾಗಿ ಸಬ್ ರಿಜಿಸ್ಟ್ರಾರ್ ಆದಂತ ಸಚಿನ್ ಮಂಡ್ಯದ ಮನೆ ಮೇಲೂ ಒಂದು ದಾಳಿ ಮಾಡಿ ಈಗಾಗಲೇ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದಂತ ಆಸ್ತಿಯ ಒಂದು ಆಸ್ತಿ ಪತ್ರಗಳಾಗಿರಬಹುದು ಮತ್ತು ವಿವಿಧ ದಾಖಲೆಗಳನ್ನ ಪರಿಶೀಲನೆಯನ್ನ ಈಗಾಗಲೇ ಬೆಳಗಾವಿಯ
ಲೋಕಾಯುಕ್ತ ಏನು ಪೊಲೀಸರು ಮಾಡ್ತಾ ಇದ್ದಾರೆ ಪ್ರಣೋತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಅಂತಾರೆ ಬೆಳಗಾವಿಯ ಇಬ್ಬರು ಅಂದರೆ 2 ಕಡೆ, ರಾಯಚೂರಿನ ಒಂದು ಕಡೆ, ಬಾಗಲಕೋಟೆ ಒಂದು ಕಡೆ, ಒಟ್ಟು ಜಿಲ್ಲಾ ಕೇಂದ್ರಗಳಲ್ಲೇ ಬೆಂಗಳೂರದ್ದು ಕಥೆ ಇದೆ. ಬೆಂಗಳೂರು ಕಥೆ ಮಾತಾಡೋಣ, ಅದಕ್ಕಿಂತ ಮೊದಲು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಕಥೆಗಳು ನೋಡ್ಕೊಳ್ಳೋಣ. ಬೆಳಗಾವಿನಲ್ಲಿ ಇಬ್ಬರು ಅಧಿಕಾರಿಗಳು, ಇಬ್ಬರು ಕೂಡ ಭ್ರಷ್ಟರು ಅಂತ ಕರೆಸ್ಕೊಳ್ಳೋರು, ಇಬ್ಬರು ಕೂಡ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡಿಸ್ಕೊಡ್ತೀವಿ, ಅದು ಸಂವಿಧಾನಿಕವೋ ಅಸಂವಿಧಾನಿಕವೋ, ಸರ್ಕಾರದಿಂದ ಆಗೋದು ಆಗದೇ ಇರೋದು, ಯಾರ ಹತ್ರ ಹೇಳಿ ಸೈನ್ ಹಾಕ್ಸ್ಕೊಂಬರೋದು, ವಾಟ್ ಎವರ್ ಇಟ್ ಇಸ್, ನೀವು ದುಡ್ಡು ಕೊಡಿ, ಅದೇನು ಬೇಕಾದ್ರಿರಲಿ ನಾವು ಮಾಡ್ಕೊಂಬರ್ತೀವಿ ಅನ್ನೋ ರೀತಿಯ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತದ ರೇಡ್ ಆಗಿರೋದು 3 ಕಡೆ, ಬೆಳಗಾವಿ, ರಾಯಚೂರು ಮತ್ತು ಬಾಗಲಕೋಟೆನಲ್ಲಿ.